ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಸಾಲಿನ ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್ ಬಹಳಷ್ಟು ಹತ್ತಿರದಲ್ಲಿ ಬರ್ತಾ ಇದ್ದಾವೆ. ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ, ಸರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸೀರೀಸ್ ಅನ್ಕೊಡ್ರಿ, 1, 2, 3 ನಂಬರ್ ಕೊಟ್ಟಿರ್ತೀನಿ. ಎಲ್ಲ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ರಿ. ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಬರೀ ಆನ್ಸರ್ಸ್ ಹೇಳ್ಬಿಡೋದಿಲ್ಲ, ಅದನ್ನ ಈಸಿಯಾಗಿ ಆನ್ಸರ್ಸ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್. ಎಸ್ ಮಾಡಿ ಸ್ಟೂಡೆಂಟ್ಸ್ ಟೈಟಲ್ ಕೊಡ್ತೀನಿ, ಎಸ್-ಎಸ್-ಎಲ್-ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ. ಇವು ಮ್ಯಾರಥಾನ್ ವಿಡಿಯೋಸ್ ಅನ್ಕೊಳ್ರಿ. ನಾನು ಸೀರೀಸ್ ಮಾಡ್ತಾ ಇದ್ದೀನಿ, 1, 2, 3, 4, 5, 6 ಅಂತ ನಂಬರ್ ಕೊಡ್ತಾ ಹೋಗ್ತೀನಿ. ನಿಮಗೆ ಈಜಿ ಆಗತ್ತೆ. ಓಕೆ, ಸೊ ಯಾವ ವಿಡಿಯೋಸ್ ನೋಡ್ಬೇಕು ಅಂತ ಹೇಳಿ ಸೀರಿಯಲ್ ನಂಬರ್ ವೈಸ್ ನೀವು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಓಕೆ, ಯಾವ್ದಾದ್ರು ಮಿಸ್ ಆದ್ರೆ ನಂಬರ್ ವೈಸ್ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಎಸ್ ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಬಿಡ್ದಲ್ಲ, ಅದಕ್ಕೆ ಆನ್ಸರ್ ಹೇಳ್ತೀನಿ. ಆನ್ಸರ್ಸ್ ನ ಯಾವ ರೀತಿ ಈಸಿಯಾಗಿ ಕನ್ಸಿಸ್ಟ್ ಮಾಡಬೇಕು, ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಓಕೆ, ಎಸ್ ಇಲ್ಲಿ ನೋಡ್ರಿ. ಸೊ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕರಿಬೇಕಾದ್ರೆ ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್ದವ್ರು ಬಿಟ್ಟಂತಹ ಏನು ಕ್ವಶನ್ ಪೇಪರ್ಸ್ ಇರ್ತಾವ, ಹಳೆ ಕ್ವಶನ್ ಪೇಪರ್, ಅದರಲ್ಲಿರುವಂತಹ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ನಾವು ಹಂಗೆಲ್ಲ ಬಹಳಷ್ಟು ಅಥೆಂಟಿಕ್ ಆಗಿ ಕೇಳಿದಂತ ಕ್ವಶನ್ಸ್ ಗಳನ್ನ ಇಲ್ಲಿ ತಗೊಳ್ತಾ ಇದ್ದೇನೆ. ಓಕೆ, ಅದಕ್ಕಾಗಿ ನಾನು 6-4-2023 ಕ್ವಶನ್ ಪೇಪರ್ ತಗೋತಾ ಇದ್ದೀನಿ. ಇದಕ್ಕಿಂತ ಹಿಂದಿನ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ನೀವು ನೋಡಬಹುದು. ಓಕೆ, ರೈಟ್. ಇದು 6-4-2023 ಕ್ವಶನ್ ಪೇಪರ್. ಇದರಲ್ಲಿ ಕೇಳಿದಂತ ಕ್ವಶನ್ಸ್ ತಗೋತಾ ಇದ್ದೀನಿ. ಫಸ್ಟ್ ಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್ ಅಂತ ಹೇಳಿ 7 ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಗೆ ಟೋಟಲ್ 14 ಮಾರ್ಕ್ಸ್ ಇರ್ತಾವೆ. ಓಕೆ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನಾವು 1 ಬೈ 1 ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲ ಫಸ್ಟ್, ವೈ ಡಿಡ್ ಅನಂತ್ ಅಂಡ್ ಹಿಸ್ ಪೇರೆಂಟ್ಸ್ ಕಮ್ ಟು ಬಾಂಬೆ? ಇದೇ ಕ್ವಶನ್. ಅನಂತ್ ಮತ್ತು ಆತನ ಪೇರೆಂಟ್ಸ್ ಯಾವ ಕಾರಣಕ್ಕಾಗಿ ಬಾಂಬೆ ಬಂದ್ರು ಅಂತ ಕ್ವಶನ್ ಕೇಳಬಹುದು. ಅದೇ ಕ್ವಶನ್ ಅನ್ನ ವೈ ಡಿಡ್ ಸ್ಮಿತಾಸ್ ಫ್ಯಾಮಿಲಿ ಮೂವ್ ಟು ಬಾಂಬೆ ಅಂತಾನು ಕೂಡ ಕ್ವಶನ್ ಕೇಳಬಹುದು. ಅಥವಾ ವೈ ಡಿಡ್ ಅನಂತ್ ಫ್ಯಾಮಿಲಿ ಮೂವ್ ಟು ಬಾಂಬೆ ಅಂತಾನು ಕ್ವಶನ್ ಕೇಳಬಹುದು. ಹೌದಾ? ಸ್ಮಿತಾ ಕುಟುಂಬ ಯಾವ ಕಾರಣಕ್ಕಾಗಿ ಬಾಂಬೆಗೆ ಆ ಬಂದ್ರು, ಯಾವ ಕಾರಣಕ್ಕಾಗಿ ಬಂದ್ರು, ಅಲ್ಲಿಗೆ ಹೋದ್ರು ಅಂತ ಹೇಳಿ. ಸೊ ಆತನ ಅನಂತನ ಮತ್ತು ಕುಟುಂಬ ಆತನ ಯಾವ ಕಾರಣಕ್ಕಾಗಿ ಬಾಂಬೆಗೆ ಬಂದ್ರು, ಯಾವ ಯಾವ ಕಾರಣಕ್ಕಾಗಿ ಅಂತಂದ್ರೆ, ಒಂದೇದು ಸ್ಮಿತಾಸ್ ಬ್ರದರ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಆಮೇಲೆ ದೇ ಮೂವ್ ಟು ಬಾಂಬೆ ಫ್ರಮ್ ದೇರ್ ನೇಟಿವ್ ಟೌನ್ ಗಗನ್ಪುರ್. ಗಗನ್ಪುರ್ ಅಲ್ಲಿ ಹೋಗ್ತಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ ಸೊ ದಟ್ ಹಿ ಕುಡ್ ಬಿ ಟ್ರೀಟೆಡ್ at the cancer hospital in the city. ವೆರಿ ಇಂಪಾರ್ಟೆಂಟ್ ಲೈನ್. ಓಕೆ, ಅದಕ್ಕಾಗಿ ಅದನ್ನು ಬರೀರಿ. ಆಮೇಲೆ ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧೀಜಿ ಟ್ರೈ ಟು ಅಬೌಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಅಂತ ಕ್ವಶನ್ ಕೇಳಿದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಮತ್ತು ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು ಯಾವ ರೀತಿ ನಮ್ಮ ಭಾರತದಲ್ಲಿರುವಂತಹ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ವೈಪೌಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಪ್ರಯತ್ನ ಮಾಡಿದ್ರು ಅಂತ ಕೇಳಿದ್ರೆ, ಒಂದೇದು ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕ್ಯಾಸ್ಟ್ ದ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ ಕ್ಲಾಸಸ್. ಗಾಂಧೀಜಿಯವರು ಉನ್ನತ ವರ್ಗದವರ ಕರ್ತವ್ಯಗಳನ್ನ ನೆನಪಿಸಿಕೊಟ್ರು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡಿದ್ರು, ಸೇಮ್ ಬೈ ರಿಮೈಂಡಿಂಗ್ ಫ್ರಮ್ ದೆಮ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್ ಟು ಇಕ್ವಾಲಿಟಿ ವಿತ್ ದ ಹೈಯರ್ ಅಂಡ್ ಮೋರ್ ಪವರ್ಫುಲ್ ಕಾಸ್ಟ್. ಉನ್ನತ ವರ್ಗದವರ ಜೊತೆ ಇರುವಂತ ಈಕ್ವಾಲಿಟಿ ರೈಟ್ಸ್ ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಓಕೆ, ಈ ರೀತಿ ಒಬ್ಬರು ಡ್ಯೂಟೀಸ್ ನ ಸ್ಟ್ರೆಸ್ ಮಾಡಿದ್ರೆ ಯಾರು, ಮಹಾತ್ಮ ಗಾಂಧೀಜಿ ಅವರು. ಇನ್ನೊಬ್ಬರು ರೈಟ್ಸ್ ಗಳನ್ನ ಸ್ಟ್ರೆಸ್ ಮಾಡ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೆಕ್ಸ್ಟ್, ಹೌ ಡಸ್ ದ ರೈಟರ್ ಸೇ ದ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಕ್ವಶನ್ ನಂಬರ್ ನಮ್ದ ಇರಬೇಕು. ಸೊ ವಿಜ್ಞಾನಿಗಳನ್ನ ಯಾವಾಗ ಹೇಗೆ ಹೇಳ್ತೀರಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಕ್ವಶನ್ ಮಾಡಿದ್ರೆ, ಹೌದ್ರಿ ಸೈಂಟಿಸ್ಟ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ಯಾಕೆ ಅವರು ಪ್ರಾಕ್ಟಿಕಲ್ ಪೀಪಲ್ ಇದ್ದ ಕಾರಣಕ್ಕಾಗಿನೇ ನಾವೆಲ್ಲ ಲ್ಯಾಪ್ಟಾಪ್ ಮೊಬೈಲ್ಸ್ ಯೂಸ್ ಮಾಡ್ತಿದ್ವಿ. ಹೌದೇನಿಲ್ಲ? ಅದನ್ನೇ ಬರ್ದಿದ್ದೀನಿ ಇಲ್ಲಿ. All new technologies ಆಗಿರ್ಬೋದು, all new brands of industries are the result of research by scientists. Of course, ಅವರ ಒಂದು ರಿಸಲ್ಟ್ ನೇ. ಓಕೆ, ಅವ್ರು ರಿಸರ್ಚ್ ಮಾಡಿದ ರಿಸಲ್ಟ್. ಇಟ್ ಈಸ್ ಥ್ರೂ ದೇರ್ ವರ್ಕ್ ದಟ್ ವಿ ಹ್ಯಾವ್ ಮೆಡಿಸಿನ್ಸ್ ಸಿಗ್ತಾ ಇದ್ದಾವೆ, ಎಲೆಕ್ಟ್ರಾನಿಕ್ಸ್, ಸಿಂಥೆಟಿಕ್ ಫೈಬರ್ಸ್, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂಡ್ ಗ್ರೀನ್ ರೆವಲ್ಯೂಷನ್ ಆಗ್ತಾ ಇದೆ. ದಿಸ್ ಪ್ರೂವ್ಸ್ ದಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದೆ. ವೈ ಡಿಡ್ ದ ಓಲ್ಡ್ ಮ್ಯಾನ್ ಡಾನ್ ಎನ್ಸಿಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಅಂತ ಕ್ವಶನ್ ಕೇಳಬಹುದು. ಡಾನ್ ಎನ್ಸಿಲ್ಮೋ ಅಂಬೇಡ್ಕರ್ ಅವರಿಂದ ಎಕ್ಸ್ಟ್ರಾ ಮನಿ ಯಾವ ಕಾರಣಕ್ಕೆ ತಗೊಳ್ಳಿಲ್ಲ ಅಂತ ಕ್ವಶನ್ ಕೇಳಬಹುದು. ಅಥವಾ ಹೌ ಕೆನ್ ಯು ಸೇ ದಟ್ ಡಾನ್ ಎನ್ಸಿಲ್ಮೋ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತನೂ ಕೂಡ ಕ್ವಶನ್ ಮಾಡಬಹುದು ರೀ. ಅಥವಾ ಹೌ ಕೆನ್ ಯು ಸೇ ದಟ್ ಡಾನ್ ಎನ್ಸಿಲ್ಮೋ ಆಗಿರ್ಬೋದು, ಅಮೆರಿಕನ್ಸ್ ಆರ್ ಮ್ಯಾನ್ ಆಫ್ ದೇ ಆರ್ ಪ್ರಿನ್ಸಿಪಲ್ಸ್ ಅಂತನೂ ಈ ರೀತಿನೂ ಕ್ವಶನ್ ಕೇಳಬಹುದು. ಅದಕ್ಕಾಗಿ ಯಾವುದೇ ರೀತಿ ಕ್ವಶನ್ ಕೇಳಿದ್ರೆ ಇದನ್ನು ಬರೀರಿ. ಹಿ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ಅಮೌಂಟ್ ಹಿ ಹ್ಯಾಡ್ ಅಗ್ರೀಡ್ ಅಪಾನ್. ಹೌದೇನಿಲ್? ಇದನ್ನ ಎರಡು ಕೂಡ ಒಂದೇ ಪಾಯಿಂಟ್ ಕೂಡ ಮಾಡಬಹುದು. ಆಮೇಲೆ he was the man of principle. ಯಾವ ಕಾರಣಕ್ಕಾಗಿ ತಗೊಳ್ಳಿಲ್ಲ ಅಂದ್ರೆ he was the man of principles.
he should stick on his words ಅಂತ ಕೊಟ್ಟಿದ್ದೀನಿ. ಆಮೇಲೆ ಸೊ ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಅಂತ ಕೊಟ್ಟಿದ್ದೀನಿ. ರೈಟ್, ಮುಗೀತು ಇಷ್ಟೇ. ಆಮೇಲೆ why does the poet say that he will be in solitary confinement ಅಂತ ಇದು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಕ್ವಶನ್ ಇದು ಯಾವ ಕಾರಣಕ್ಕೆ ಕವಿಗೆ ಒಂದು ಜೈಲಿದ ಇದ್ದಂತೆ ಏಕಾಂಗಿತನ ಫೀಲ್ ಆಗುತ್ತೆ ಅಂತ ಕ್ವಶನ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂದ್ರೆ ದ ಪೋಯಟ್ ವುಡ್ ಬಿ ಅಲೋನ್ ಇನ್ ಇಸ್ ಕ್ಯಾಪ್ಸುಲ್, ಒಬ್ಬನೇ ಕ್ಯಾಪ್ಸುಲ್ ಇರಬೇಕಾಗಿತ್ತು. ಓಕೆ, ಪಾಯಿಂಟ್ ವೈಸ್ ಮಾಡಿ ಬರೆದು ಮಾರ್ಕ್ಸ್ ಕೊಡ್ತಾರೆ. ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ ಮಾರ್ಕ್ಸ್. ಪಾಯಿಂಟ್ ವೈಸ್ ಮಾಡಿ ಬರೋದಂದ್ರೆ ಬಹಳಷ್ಟು ಲಾಭ ಆಗೋದಿಲ್ಲ. ಒಂದನೇದು, ಸೊ ಆನ್ಸರ್ ಕ್ಲಿಯರಿಟಿ ಸಿಗುತ್ತಾ. ಎರಡನೇದು, ಆನ್ಸರ್ ನೆನಪು ಇಟ್ಕೊಳ್ಳೋದು ಬಹಳಷ್ಟು ಈಸಿ ಆಗತ್ತಾ. ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಬಹಳಷ್ಟು ಈಸಿ ಆಗತ್ತೆ ಪಾಯಿಂಟ್ಸ್ ವೈಸ್ ಮಾಡಿ ಬರ್ತಾರೆ. ಸೊ ಆ ಕಾರಣಕ್ಕಾಗಿ ಪಾಯಿಂಟ್ ವೈಸ್ ಮಾಡಿ ಬರೀ ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಬಹಳಷ್ಟು ಈಸಿ ಆಗುತ್ತೆ. ಓಕೆ, ದ ಪೋಯಟ್ ವುಡ್ ಬಿ ಅಲೋನ್ ಇನ್ ಹಿಸ್ ಕ್ಯಾಪ್ಸುಲ್. Nobody would visit him or talk with him. ಯಾರು ಅದನ್ನ ಮಾತನಾಡುವುದಿಲ್ಲ, ಭೇಟಿ ಕೊಡುವುದಿಲ್ಲ. ಅಷ್ಟೇ ಅಲ್ಲ, would not write or receive any letter. ಬರೆಯುವಂತಿಲ್ಲ, ಸ್ವೀಕರಿಸುವಂತಿಲ್ಲ ಯಾವುದೇ ಪತ್ರಗಳನ್ನ. ಮತ್ತು ಸೊ he was like a solitary confinement. ಏಕಾಂಗಿತನ ಫೀಲ್ ಆಗುತ್ತೆ. ಪಾಟೀಲ್, ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮೋಹನ್ಸ್ ಮನೆಗೆ ಯಾವ ಕಾರಣಕ್ಕೆ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ ಪಾಟೀಲ್ ಅಂತ ಕ್ವಶನ್ ಮಾಡಿದರೆ, ಸೊ ಅದಕ್ಕೆ ಆನ್ಸರ್, ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ರೈಡ್ ಆಫ್ ದ ಪೊಲೀಸ್ ಟು ಗಿವ್ ಅಂತ ಬರೆದ್ರೆ ಇದು ಬೇಡ. ದ ರೈಡ್, ಹೌದಾ. ಸೊ ಆಸ್ ಹಿ ವಾಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್, ಹಿ ಆಸ್ಕ್ಡ್ ಮೋಹನ್ಸ್ ಟು ಗಿವ್ ಹಿಮ್ ದ ಸೆಕ್ವೆಸ್ಟರ್ ಮೆಷರ್ ಕೂಡ ಅಂತ ಹೇಳ್ತಾರೆ. ಇಲ್ಲಿಗೆ ಸ್ಟಾಪ್ ಮಾಡಿರ್ಬೇಕಾದ್ರೆ ನಿಮಗೆ ಜಾಸ್ತಿ ಅನಿಸುತ್ತೆ ಅಂದ್ರೆ. ಇದಾದ ನಂತರ ಏನ್ ಮಾಡ್ರಿ, ಮೋಹನ್ಸ್ ಮದರ್ ಬಿಲೀವ್. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಮಾಡ್ತಾರೆ, ವಾಟ್ ಮಿಸ್ಟರ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಅಂತ ಕ್ವಶನ್ ಮಾಡಿ ಹೂ ಬಿಲೀವ್ಡ್ ಹಿಮ್ ಅಂತ ಕ್ವಶನ್ ಕೇಳಿದ್ರೆ, ಅದಕ್ಕೆ ಇದನ್ನು ಸೇರಿಸಿದ್ದೀನಿ. ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್ ಅಂಡ್ ಅಲೌಡ್ ಹಿಮ್ ಟು ಟೇಕ್ ಆಲ್ ದಿಸ್ ಥಿಂಗ್ಸ್ ಅಂತ ಕೊಡಿದೆ. ಹ್ಯಾವ್ ಗಾಟ್ ಇದರಲ್ಲಿ 23ರಲ್ಲಿ 6 ಅದಕ್ಕೆ ಸಪ್ಲಿಮೆಂಟರಿ ಟೋಟಲ್ 4 ಕ್ವಶನ್ಸ್ ಕೇಳ್ತಾರೆ. ಒಂದಕ್ಕೆ 2 ಆಪ್ಷನ್ಸ್, ಇನ್ನೊಂದಕ್ಕೆ ಇನ್ನೊಂದು. ಓಕೆ, ಸೊ ಅದಕ್ಕಾಗಿ ಇನ್ನೊಂದು ಆಪ್ಷನ್ಸ್ ದಲ್ಲಿ 23 ಕ್ವಶನ್ ವಾಟ್ ವಾಸ್ ದ ಹರ್ಸಿಲ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಇನ್ ದ ಅರ್ಲಿ ಡೇಸ್. ಬಹಳ ಇಂಪಾರ್ಟೆಂಟ್. ಈ ಹರ್ಸಿಲ್ಸ್ ಅಂತ ಬಂದಕ್ಕ ಡಿಕ್ಕಿ ಡೋಲ್ಮಾದವರಿಗೂ ಬರ್ಬೋದು, ಅಥವಾ ನಾರಾಯಣಪುರ ಇನ್ಸಿಡೆಂಟ್ ಅಲ್ಲ, ನಮ್ಮ ಗ್ರೇಟ್ ಮಾತ್ರ ಯಾವ ಚರಿತ್ರದಲ್ಲಿನೂ ಕೂಡ ಕ್ವಶನ್ ಕೇಳಬಹುದು. ಓಕೆ, ಸೊ ಯಾವ ರೀತಿ ಕಠಿಣತೆಗಳನ್ನ ಫೇಸ್ ಮಾಡೋದು ಡಿ ಕೆ ಡೋಲ್ಮಾ ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಕೇಳಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಡಿ ಕೆ ಡೋಲ್ಮಾ ಲಾಸ್ಟ್ ಅವರ್ ಮದರ್ ವೆನ್ ಶಿ ವಾಸ್ ಜಸ್ಟ್ 11. ಹೌದೇನು, ತಾಯಿಯವ್ರನ್ನ ಕಳ್ಕೊತಾರೆ 11 ವರ್ಷ ಇದ್ದಾಕಾರ. ಆಮೇಲೆ ಶಿ ಲಾಸ್ಟ್ ಹರ್ ಬ್ರದರ್ ಆಲ್ಸೋ. ಹೌದೇನು, ಬ್ರದರ್ ನನ್ನು ಕೂಡ ಕಳ್ಕೊತಾರೆ. ಅಷ್ಟೇ ಅಲ್ಲ, ವೆನ್ ಶಿ ವಾಸ್ ಗೆಟಿಂಗ್ ರೆಡಿ ಫಾರ್ ದ ಫೈನಲ್ ಫ್ರಂಟಿಯರ್ ರೆಡಿ ಆಗ್ಬೇಕಾದ್ರೆ ಫಾದರ್ ವಾಸ್ ಬ್ಲಡ್ ಆಸೆ ಹಿಡಿತಾರೆ ತಂದೆಯವರು. And she needed a lot of money for his treatment. ಬಹಳಷ್ಟು ಹಣ ಬೇಕಾಗುತ್ತೆ ಅವ್ರ ಟ್ರೀಟ್ಮೆಂಟ್ ಆಗಿ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್, ಹೌ ಡು ಯು ಸೇ ದಟ್ ಹನೀಫ್ ಇಸ್ ಆನ್ ಇಂಟ್ರಾವರ್ಟ್? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಹಾರ್ಸಿಪ್ಸ್ ಬಗ್ಗೆನೂ ಕೂಡ ಕೇಳ್ಬೋದು. ಹನೀಫ್ ಅವರು ಯಾವಾಗ ಹೇಗೆ ಇಂಟ್ರಾವರ್ಟ್ ಅಂತ ಕರಿತೀರಿ ಅಂತ ಕೇಳಿದರೆ, ಅದಕ್ಕೆ ಹನೀಫ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಅಟ್ ಹಿಸ್ 14th year of age. ಆಮೇಲೆ he often went out his way to help people because that gave him a certain kind of joy. ಕಷ್ಟದಲ್ಲಿದ್ದವ್ರು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಅದು ಅವರಿಗೆ ಖುಷಿ ಕೊಡ್ತಾ ಇದ್ರು. 2 points are very important. ಅದರಲ್ಲಿ 6 ಕೊಟ್ಟು ಹೌ ಡಿಡ್ ಔಂಗ್ಜೆ ರಿಯಾಕ್ಟ್ ಟು ದ ಫಸ್ಟ್ ಮಾಸ್ಟರ್. ಮಾಟೆ ಸ್ಟೂಡೆಂಟ್ ನಮ್ದು ಫಸ್ಟ್ ಮಾಸ್ಟರ್, ಸೆಕೆಂಡ್ ಮಾಸ್ಟರ್, ಥರ್ಡ್ ಮಾಸ್ಟರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ಫಸ್ಟ್ ಮಾಸ್ಟರ್ ಏನ್ ಹೇಳ್ತು, ಅದಕ್ಕೆ ರಿಪ್ಲೈ ಏನ್ ಕೊಟ್ಟ, ಫಸ್ಟ್ ಮಾಸ್ಟರ್ ಸೆಕೆಂಡ್ ಮಾಸ್ಟರ್ ಏನ್ ಹೇಳ್ತು, ಅದಕ್ಕೆ ಏನ್ ರಿಪ್ಲೈ ಕೊಟ್ಟ, ಅದು ಎಲ್ಲ ನಮ್ದಲ್ಲಿ ಇಟ್ಕೊಳ್ರಿ, ಚಾಟ್ ಮಾಡಿ ಇಟ್ಕೊಳ್ರಿ. ಓಕೆ, ಸೊ ಇದಕ್ಕೆ ನಾನು ಏನ್ ಮಾಡಿದೀನಿ, ಯಾವ ರೀತಿ ರಿಯಾಕ್ಟ್ ಮಾಡಿದ್ರೆ ಅಂತಂದ್ರೆ, ದ ಫಸ್ಟ್ ಮಾಸ್ಟರ್ ಆಸ್ಕ್ಡ್ ಔಂಗ್ಜೆ ಟು ಕಿಲ್ ರುಸ್ತಾನ್ಸ್ ಮದರ್ನ ಕೊಲೆ ಮಾಡಂತ ಹೇಳ್ತೈತಿ. ಆದ್ರೆ ಔಂಗ್ಜೆ ರೆಫ್ಯೂಸ್ ಟು ಕಿಲ್ ರುಸ್ತಾನ್ಸ್ ಮದರ್. ಯಾವ ಕಾರಣಕ್ಕೆ ಅಂದ್ರೆ, because he loved his own mother and he did not want to kill another's mother ಅಂತ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ನಲ್ಲಿ 2 ಕ್ವಶನ್ಸ್ ಕೇಳ್ತಾರೆ. ಒಂದು ಪ್ರೋಸ್ ಮೇಲೆ, ಇನ್ನೊಂದು ಪೋಯಟ್ರಿ ಮೇಲೆ. ಸೊ 3 ಅಂಕ ಕೇಳುವಂಥದ್ದು. 2 3 6. 25th question, physical disability is no barrier to success. ಬ್ಯೂಟಿಫುಲ್ ಆನ್ಸರ್. ದೈಹಿಕ ವಿಕಲತೆ ಅನ್ನೋದು ಸಾಧನೆಗೆ ಯಾವುದು ಅಡೆತಡೆ ಆಗೋದಿಲ್ಲ ಅನ್ನೋದು. ಹೌ ಡು ಸಬ್ಸ್ಟಾನ್ಸಿಯೇಟ್ ದಿಸ್ ವಿತ್ ಸತೀಶ್ ಗುಜರಾಲ್ಸ್ ಲೈಫ್ ಬಗ್ಗೆ ಯಾವತ್ತಿ ನೀವು ಅದನ್ನ ಎಕ್ಸಾಂಪಲ್ ಮಾಡ್ತೇನೆ ಅಂತ ಕ್ವಶನ್ ಮಾಡ್ತೇನೆ. ಅದಕ್ಕೆ ನಾವೇನ್ ಮಾಡ್ರಿ, ಆನ್ಸರ್, ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅಟ್ ದ ಅರ್ಲಿ ಏಜ್ ಆಫ್ 8, ಸೊ ಹಿ ಲಾಸ್ಟ್ ಹಿಸ್ ಹಿಯರಿಂಗ್. ಇದು ನೋಡ್ರಿ, ಸತೀಶ್ ಗುಜರಾಲ್ ಲೈಫ್ ಯಾವತ್ತಿ ಎಕ್ಸಾಂಪಲ್ ಆಗುತ್ತೆ ಅಂತ ಕೊಟ್ರೆ, ಸೊ ಅದಕ್ಕೆ ನಾನು ಏನಂತ ಬರ್ದಿದ್ದೀನಿ ಆನ್ಸರ್, ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅಟ್ ದ ಅರ್ಲಿ ಏಜ್ ಆಫ್
Yes, so he lost his hearing power. ಇದು ಫಸ್ಟ್ ಪಾಯಿಂಟ್ ಹಾಕಿದ್ದೀನಿ. ಇದಾದ ನಂತರ ಡ್ಯೂ ಟು ಫ್ರೀಕ್ವೆಂಟ್ ಅಬ್ಸೆನ್ಸ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ ದ ಸ್ಕೂಲ್ ವಾಸ್ ಅಟೆಂಡಿಂಗ್ ಇನ್ಫಾರ್ಮ್ ಹಿಸ್ ಫಾದರ್ ದಟ್ ದೇ ಕುಡ್ ನಾಟ್ ಕೀಪ್ ಸತೀಶ್. ಆಮೇಲೆ ಅದರ್ ಸ್ಕೂಲ್ ಆಲ್ಸೋ ರೆಫ್ಯೂಸ್ಡ್ ಅಡ್ಮಿಷನ್. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನಂತ ಹಾಕಿದ್ದೀನಿ, ಹಿಸ್ ಫಾದರ್ ಅಂಡ್ ಹಿಸ್ ಬ್ರದರ್ ಸ್ಪೆಂಡ್ ಮಚ್ ಟೈಮ್ ವಿತ್ ಹಿಮ್, provided many books. Then he developed his interest in painting. So in the beginning, his father discouraged him, but later he accepted the son's destiny lay in canvas and painting. Amali, he admitted his son to the best school of art and made his life in the chosen field. Okay. Satish Gujral is among the foremost artists of India and accomplished in several art forms like painting, sculpture ಆಗಿರ್ಬೋದು ಮತ್ತೆ and architecture ಆಗಿರ್ಬೋದು ಅಂತ ಕೊಟ್ಟಿದ್ದೀನಿ. ಓಕೆ, ಇಷ್ಟು ಬರೆದ್ರೆ ಸಾಕು, 3 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಓಕೆ, ಏನೋ ಒಂದು ಪೋಯಮ್ ಮೇಲೆ ಕ್ವಶನ್ ಕೇಳಿದ್ದು 3 ಅಂಕಕ್ಕೆ. ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. ಈ ರೀತಿ ಯಾವುದೇ ಜಾಜ್ ಪ್ಲೇಯರ್ ಬಗ್ಗೆ ಕ್ವಶನ್ ಕೇಳಿದ್ರೆ ಸೊ ಸಮರಿ ಬರೆದ್ರೆ ಏನೂ ತೊಂದರೆ ಆಗೋದಿಲ್ಲ, ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಅದಕ್ಕೆ ನಾನು ಅದನ್ನೇ ಕೊಡ್ತೀನಿ ಸಮರಿನೇ. An old jazz musician is standing like a black and silver manner. His old face is wrinkled and weary. His faded blue shirt has turned dark with sweat. Okay, blue shirt has turned dark with sweat. ಅದನ್ನೇ ರಿಪೀಟ್ ಆಗಿದೆ. Okay. His stomach is hanging loosely. His jacket is worn out and his necktie is undone and dropping loosely over the jacket. His shoes are torn and are suffered with the paper to cover the holes. His rough, unshaven face shows pain ಅಂತ ಕೊಡಿ. ಇದು ಆಲ್ಮೋಸ್ಟ್ ಇಷ್ಟು ಬರ್ದ್ರು ಸಾಕಾಗತ್ತಾ? 3 ಅಂಕ ಇಲ್ಲೇ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಇದೆ. ಅದಾದ ನಂತರ ಎಕ್ಸ್ಟ್ರಾ ಇರಲಿ. He stands alone, head down, eyes closed and ears cocked. An old saxophone hangs across his chest, supported from his neck by a wire coat hanger. He gently lifts the saxophone to the parted lips, but once he starts playing music, he is no longer a black man, but a bird which gathers his wings and flies high and higher. He seems to be spreading the message of God through his music. ಅಂತ ಕೊಡ್ಬೋದು. ಇಷ್ಟು ಹೆಚ್ಚಿಗೆ ಐತ್ರಿ, ಬಟ್ ಸಮರಿ ಬರ್ಬಿಡ್ರಿ, ಏನು ತೊಂದ್ರೆ. ಓಕೆ, ಸೊ ನೆಕ್ಸ್ಟ್ ನಾನು ಹೇಳ್ಬೇಕಾದ್ರೆ ಹೌ ಟು ರೈಟ್ ಅ ಸ್ಟೋರಿ ಅಂತ ಹೇಳಿ ಸ್ಟೋರಿ ರೈಟಿಂಗ್ ಬಗ್ಗೆ ನೋಡೋಣ. ಅದನ್ನು ಕೂಡ 3 ಅಂಕಕ್ಕೆ ಇರುವಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಮ ಸ್ಟೋರಿಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇವು ಎಲ್ಲ ಫ್ರೀ. ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ಎಸ್, ಇನ್ನೂ ಇಷ್ಟ ನಮ್ಮ ಚಾನಲ್ ಕೂಡ ಜಾಯಿನ್ ಆಗ್ಬೋದು, ಮೆಂಬರ್ಶಿಪ್ ಕೂಡ ಪಡ್ಕೋಬಹುದು, ನನ್ನ ನಂಬರ್ ಕೂಡ ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.